ಗಣರಾಜ್ಯೋತ್ಸವದ ದಿನ ನಮ್ಮ ಗಣರಾಜ್ಯೋತ್ಸವದ ಆಚರಣೆ ಸಾರ್ಥಕವಾಯಿತು. ಗಣರಾಜ್ಯೋತ್ಸವದ ಉದ್ದೇಶ, ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಜಾರಿ ಬಂದಂಥ ಸಂವಿಧಾನ, ಅದರ ಆಶಯಗಳನ್ನು ನಾವು ಈ ಸಿನಿಮಾ ನೋಡೋದ್ರ ಮೂಲಕ ಸಾರ್ಥಕ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ ಸೇರಿರೋರೆಲ್ಲ. ನಾನು ಕರ್ನಾಟಕ ರಾಜ್ಯದಲ್ಲಿ ಕೂಲಿಕಾರರ ನಡುವೆ ಕೂಲಿಕಾರ ಸಂಘ ಕಟ್ಕೊಂಡು ಒಂದು 40 ವರ್ಷದಿಂದ ಕೆಲಸ ಮಾಡ್ತಾ ಇರೋದು. ಈ ಸಿನಿಮಾ ನೋಡ್ತಾ ಇರೋವಾಗ ಗಂಗಾವತಿ, ಗುಲ್ಬರ್ಗ, ರಾಯಚೂರು ಮತ್ತು ಇಲ್ಲೇ ಮಂಡ್ಯ, ಇಲ್ಲೆಲ್ಲ ಕಡೆ ಯಾವ ರೀತಿಯಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭೂಮಾಲಕರ ಅಟ್ಟಹಾಸ ನಡೀತಾ ಇತ್ತು, ಯಾವ ರೀತಿಯಾಗಿ ನಮ್ಮ ಕೂಲಿಕಾರರು ಏನಾದರೂ ಕೂಡ ಸ್ವಲ್ಪ ಮಟ್ಟಿಗೆ ದೇವದಾಸಿಗಳ ಮಕ್ಕಳು ಜೀತಗಾರರಾಗಿದ್ದವರು, ಅವರು ತಮ್ಮ ಹಕ್ಕನ್ನು ಸ್ವಲ್ಪ ಕೇಳಿದ್ರು ಕೂಡ ಹೇಗೆ ಅದೇ ಗದ್ದೆಗಳಲ್ಲಿ ಹಾಕ್ಕೊಂಡು ತುಳಿತಿದ್ರು ಅಂತ ಅನ್ನೋದನ್ನು ಕಣ್ಣಾರೆ ನಾನು ಹಲವಾರು ಬಾರಿ ನೋಡಿರೋನು ಮತ್ತು ಅದರ ವಿರುದ್ಧ ಭಾರಿ ದೊಡ್ಡ ಪ್ರಮಾಣದ ಸಂಘರ್ಷ ಎದ್ದಿದ್ದನ್ನು ಕೂಡ ನೋಡಿರೋ. ಅಂಥ ಒಂದು ಸಂದರ್ಭದಲ್ಲಿ ಈ ಸಿನಿಮಾ ನಮ್ಮ ಈ ಕೂಲಿಕಾರರು ಇಡೀ ಕರ್ನಾಟಕ ರಾಜ್ಯದಲ್ಲಿ ದಲಿತರು, ಕೂಲಿಕಾರರು, ಬಡಜನರು, ಬರೀ ದಲಿತರು ಮಾತ್ರ ಅಲ್ಲ, ದಲಿತೇತರ ಕೂಲಿಕಾರರು ಮತ್ತು ಬಡಜನರು ಕೂಡ ಯಾವ ರೀತಿಯಾಗಿ ಈ ಭೂಮಾಲಕರ, ಜಮೀನ್ದಾರರ ಅಟ್ಟಹಾಸಗಳಿಗೆ ನಲುಗಿ ಹೋಗಿದ್ರು ಅಂತ ನಾನು ಅದನ್ನು ಮತ್ತೆ ನೆನಪಿಗೆ ತರುವಂಥ ಒಂದು ಸಿನಿಮಾ. ಮತ್ತು ಅದರ ಇಂಥ ಒಂದು ಕಥೆಯನ್ನು ತಗೊಂಡು ಸಿನಿಮಾ ಮಾಡೋದಕ್ಕೆ ಭಾಳ ಧೈರ್ಯ ಬೇಕು. ಅಂಥ ಧೈರ್ಯವನ್ನು ಈ ಸಿನಿಮಾವನ್ನು ಮಾಡಿದಂಥ ದುನಿಯಾ ವಿಜಯ್ ಅವರಾಗಲಿ ಮತ್ತು ನಿರ್ದೇಶಕರಾದಂಥ ಜಡೇಶ್ ಹಂಪಿಯವರಾಗಲಿ ಮತ್ತು ನಿರ್ಮಾಪಕರುಗಳಾಗಲಿ ಅವರೆಲ್ಲರಿಗೂ ಕೂಡ ನಾವೆಲ್ಲರೂ ಸೇರಿ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿದೆ. ಮತ್ತು ಅವರೆಲ್ಲರೂ ಕೂಡ ನಮ್ಮ ವಂದನೆಗಳಿಗೆ ಅರ್ಹರು. ಇಂಥ ಸಿನಿಮಾ ಜಯಿಸಬೇಕು. ಕರ್ನಾಟಕದಾದ್ಯಂತ ಲಕ್ಷಾಂತರ ಜನ ಸಿನಿಮಾ ನೋಡಬೇಕು ಮತ್ತು ಆ ಮೂಲಕ ಈ ಸಿನಿಮಾನ ಗೆಲ್ಲಿಸಿದ್ರೆ ಇಂಥ 10 ಸಿನಿಮಾ ಬರೋದಕ್ಕೆ ಅವಕಾಶ ಆಗುತ್ತೆ. ಒಳ್ಳೆಯ ಥೀಮ್ ಇರುವಂಥ ಸಿನಿಮಾಗಳು ಬರೋದಕ್ಕೆ ಅವಕಾಶ ಆಗುತ್ತೆ. ಕೇವಲ ತಮಿಳುನಾಡು, ಕೇರಳ ಮತ್ತು ಇಂಥ ಬೇರೆ ಬೇರೆ ರಾಜ್ಯಗಳಿಗೆ ಇಂಥ ಸಿನಿಮಾಗಳಿಗಾಗಿ ಆ ಭಾಷೆಗಳ ಥಿಯೇಟ್ರ್ಗಳಿಗೆ, ಸಿನಿಮಾಗಳಿಗೆ ಹೋಗೋದಕ್ಕೆ ಬದಲಾಗಿ ಕರ್ನಾಟಕದ್ದೇ ಆದಂಥ, ಕನ್ನಡದ್ದೇ ಆದಂಥ ಸಿನಿಮಾಗಳು ಬರೋದಕ್ಕೆ ಅವಕಾಶ ಆಗುತ್ತೆ. ಅದರಿಂದಾಗಿ ಲಕ್ಷಾಂತರ ಜನ ಈ ಸಿನಿಮಾವನ್ನು ನೋಡೋದ್ರ ಮೂಲಕ ಸಂವಿಧಾನವನ್ನು ಗೆಲ್ಲಿಸಲಿ. ಸಂವಿಧಾನ ಎಲ್ಲ ಹಳ್ಳಿಗಳಲ್ಲೂ ಕೂಡ ಆಳ್ವಿಕೆ ಮಾಡೋದಕ್ಕೆ ಅದು ಜನ ತಲೆ ಎತ್ತಿ ನಿಲ್ಲೋದಕ್ಕೆ ಸಾಧ್ಯ ಆಗಲಿ ಅದರಿಂದ ಅಂತೇಳಿ ನಾನು ಆಶಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಾವೆಲ್ಲ ಗಮನಿಸಿದ್ದೀವಿ, ಇತ್ತೀಚಿನ ದಿನಗಳಲ್ಲಿ ಸಂವಿಧಾನದ ಬಗ್ಗೆ ಹೆಚ್ಚಿನ ಎಚ್ಚರ ಸಮಾಜದಲ್ಲಿ ಮೂಡ್ತಾ ಇದೆ. ಆದರೆ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಸಂವಿಧಾನದ ಆಶಯವನ್ನು ಮುಖ್ಯವಾಗಿ ಇಟ್ಕೊಂಡು ಸಿನಿಮಾಗಳು ಬಂದಿರಲಿಲ್ಲ ಅಥವಾ ಧೈರ್ಯ ತೋರಿಸಿರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಈ ಚಿತ್ರತಂಡ ಏನು ಸಂವಿಧಾನದ ಆಶಯ, ಸಂವಿಧಾನ ಈ ಸಮಾಜವನ್ನು ಕಾಪಾಡುತ್ತೆ, ಸಂವಿಧಾನದ ಆಶಯವನ್ನು ಸಂವಿಧಾನದ ಮುಖ್ಯ ಆಶಯವಾದ ಸಮಾನತೆ ಹಳ್ಳಿಗೂ ತಲುಪಬೇಕು ಅನ್ನೋ ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿದೆಯಲ್ಲ, ಇಡೀ ಸಿನಿಮಾ ತಂಡಕ್ಕೆ ನಾವು ಇಡೀ ಕನ್ನಡಿಗರ ಪರವಾಗಿ ಒಂದು ದೊಡ್ಡ ಅಭಿನಂದನೆಯನ್ನು ಹೇಳಬೇಕು. ಮತ್ತು ಇದನ್ನು ಇನ್ನೂ ಹೆಚ್ಚಿನ ಜನ ನೋಡಬೇಕು. ಮುಖ್ಯವಾಗಿ ನನಗೆ ಅನಿಸ್ತಾ ಇರ್ತಕ್ಕಂಥದ್ದು, ಮೊದಲನೇದಾಗಿ ನಾನು ನಿರ್ದೇಶಕರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಎರಡನೇದಾಗಿ ಅತಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ದುನಿಯಾ ವಿಜಯ್ ಅವರು ಒಬ್ಬ ಮಾಸ್ ಹೀರೋ ಆಗಿ ಈ ಥರ ಸಬ್ಜೆಕ್ಟನ್ನು ಎತ್ಕೊಂಡು ಸಿನಿಮಾದಲ್ಲಿ ಮಾಡಿದಾರಲ್ಲ, ಇದಕ್ಕೆ ನಾವು ಅವ್ರಿಗೆ ದೊಡ್ಡ ಅಭಿನಂದನೆಯನ್ನು ಮತ್ತು ಅವರ ಧೈರ್ಯ ತೊಗೊಂಡಿದ್ದಾರಲ್ಲ, ಅದಕ್ಕೆ ನಿಜಕ್ಕೂ ಇಡೀ ಕನ್ನಡಿಗರ ಪರವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ. ದೊಡ್ಡ ಅಭಿನಂದನೆಯನ್ನು ಅವ್ರಿಗೆ ಹೇಳಬೇಕು. ಮತ್ತು ಅನೇಕರು ಅಲ್ಲಲ್ಲಿ ಮಾತಾಡ್ತಾ ಇದ್ದಾರೆ, ಏನು ಅಂತಂದರೆ ಇಂಥ ಸಿನಿಮಾ ಮಾಡಿದಾರಲ್ಲ ಇದು ಗೆಲ್ಲುತ್ತಾ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಪ್ರೊಡ್ಯೂಸರ್ಗಳಿಗೆ ಹೆದರಿಕೆ ಆಗಬೇಕು ಆ ಥರ ಮಾತುಗಳನ್ನ ಕೆಲವರು ಆಡ್ತಾ ಇದ್ದಾರೆ. ಆದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ, ಇಂಥ ಸಂದರ್ಭದಲ್ಲಿ ಇಂಥ ಸಿನಿಮಾವನ್ನು ಮಾಡ್ತಾ ಇದ್ದಾರೆ, ಈ ಸಬ್ಜೆಕ್ಟ್ಗಳನ್ನ ಗೆಲ್ಲುತ್ತಾ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಪ್ರೊಡ್ಯೂಸರ್ಗಳು ಇಂಥ ಒಂದು ಸಿನಿಮಾ ಮಾಡಿ ಧೈರ್ಯ ತೋರಿಸಿದ್ದಾರೆ. ಮತ್ತು ಸಮಾಜಕ್ಕೆ ಈ ಥರ ಸಿನಿಮಾಗಳನ್ನ ಮಾಡೋದ್ರಿಂದ ಕನ್ನಡ ಸಿನಿಮಾ ರಂಗದ ಕೀರ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಇಡೀ ಕನ್ನಡ ಜನತೆ ಇಂಥ ಸಿನಿಮಾಗಳನ್ನ ಗೆಲ್ಲಿಸಬೇಕು. ಇದರಿಂದ ಈ ಥರ ಸಿನಿಮಾಗಳನ್ನ ಇನ್ನೂ ಮುಂದಕ್ಕೆ ಮಾಡಲಿಕ್ಕೆ ದೊಡ್ಡ ಒಂದು ಉತ್ತೇಜನವನ್ನು ಈ ಚಿತ್ರತಂಡಕ್ಕೂ, ಪ್ರೊಡ್ಯೂಸರ್ಗಳಿಗೂ, ದುನಿಯಾ ವಿಜಯ್ ಅಂತ ಒಂದು ಸಾಮಾಜಿಕ ಕಳಕಳಿ ಉಳ್ಳಂಥ ಮಾಸ್ ಹೀರೋಗೂ ಈ ಕನ್ನಡ ಜನತೆ ಒಂದು ಸಂದೇಶ ಕೊಡಬೇಕು ಅಂತ ನಾನು ಇದ್ರ ಮೂಲಕ ಹೇಳ್ತೀನಿ. ಮತ್ತೊಮ್ಮೆ ಇಡೀ ಚಿತ್ರರಂಗಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು.